ಗಂಭೀರತೆ ಪಡೆಯದ ಅರ್ಬುದದೆಚ್ಚರ. ಇಷ್ಟಕ್ಕೂ ಅರ್ಬುದ ಅಂದ್ರೆ ಏನರ್ಥ? ಎಷ್ಟೋ ಜನಕ್ಕೆ ಅರ್ಬುದ ಅಂದ್ರೆ ಗೊತ್ತಿರಲ್ಲ. ಈ ಅರ್ಬುದ ಎಂಬ ಪದದ ಅರ್ಥವೇ ಕ್ಯಾನ್ಸರ್. ಇವತ್ತು ಕ್ಯಾನ್ಸರ್ ಬಗ್ಗೆ ಒಂದಿಷ್ಟು ವಿಷಯನ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಫೆಬ್ರವರಿ 4 ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನ. ಕ್ಯಾನ್ಸರ್ ಬರಲಿ ಎನ್ನುವ ದಿನ ಅಲ್ಲ, ಕ್ಯಾನ್ಸರ್ ತಡೆಯೋಣ ಎನ್ನುವ ದಿನ. ಅದಕ್ಕೆ 2 ದಿನ ಮೊದಲು ತರಲೆ ಪೂಪಾಂಡೆಯ ಸಾವು ಸುದ್ದಿ, ಮರುದಿನವೇ ಸಾವು ಗೆದ್ದ ಪೂನಂ ಪಾಂಡೆ ಸುದ್ದಿ. ಪೊಲೀಸರು ಆತ್ಮಹತ್ಯೆ ಪ್ರಯತ್ನ ಮೊಕದ್ದಮೆ ಹೂಡಬಹುದು, ಆದರೆ ಕ್ಯಾನ್ಸರ್ ಪ್ರಜ್ಞೆ ಬಲಿಸಲು ಪ್ರಜ್ಞಾಪೂರ್ವಕವಾಗಿ ಸಾವು ಸುದ್ದಿ ಹರಡಿದ್ದಾಗಿ ಪೂನಂ ಉವಾಚ. ಆದರೆ ಕ್ಯಾನ್ಸರ್ ದಾರಿ ತಪ್ಪಿದ ಯಾರನ್ನೂ ಕೂಡ ಕ್ಷಮಿಸುವುದಿಲ್ಲ. ನಾವು ಕೂಡ ಅದನ್ನು ಕ್ಷಮಿಸದೆ ಅದರ ಸರ್ವನಾಶಕ್ಕೆ ಕ್ಷಮಿಸಬೇಕಾಗಿದೆ. ವಿಶ್ವ ಕ್ಯಾನ್ಸರ್ ದಿನದಂದೇ ನಮೀಬಿಯಾ ಅಧ್ಯಕ್ಷ ಹಾಗ್ ಜಾಂಗೋಬ್ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. 60-70ರ ದಶಕದಲ್ಲಿ ಕ್ಯಾನ್ಸರ್ ಬಂದರೆ ಚಿಕಿತ್ಸೆ ಇಲ್ಲ, ಸಾವೇ ನಿಮಗೆ ಉಡುಗೊರೆ ಎನ್ನುತ್ತಿದ್ದರು. ಎಲ್ಲಾ ಭಾಷೆಗಳ ಚಲನಚಿತ್ರಗಳಲ್ಲಿಯೂ ಕ್ಯಾನ್ಸರ್ನಿಂದ ಸಾಯುವ ಕಥೆಯ ಸಿನಿಮಾಗಳು ಬಂದಿವೆ. ಈಗ ಸ್ಥಿತಿ ಹಾಗಿಲ್ಲ. ಕ್ಯಾನ್ಸರ್ ಬಂದ ಮೊದಲ ಹಂತದಲ್ಲಿಯೇ ಕಂಡುಕೊಂಡರೆ ಅದನ್ನು ಗುಣಪಡಿಸಬಹುದು. ಹಾಗಾಗಿ ಈಗೆಲ್ಲ ಕ್ಯಾನ್ಸರ್ನಿಂದ ಸಾಯುವ ಕಥೆಯ ಚಿತ್ರ ಬರುತ್ತಿಲ್ಲ ಎನ್ನಬಹುದು. ಹಾಗಾಗಿ ತರಲೆಯ ಪ್ರಚಾರ ತಂತ್ರದ ಅಯ್ಯೋ ಸತ್ತೇ ಇಲ್ಲ ಪೂಪಾಂಡೆ ನಾಟಕವು ಹೊಸ ಚಿತ್ರಕಥೆ ಆದಿತ್ತು. ಕಾಮಿಡಿ ಕಿಲಾಡಿಗಳು ಕೂಡ ಇದನ್ನು ಹೆಕ್ಕಿಕೊಂಡು ವಿನೋದದ ಅಂಗಿ ಹೊಲಿಸಿಕೊಳ್ಳಬಹುದು. ಸಾವು ನಿಶ್ಚಿತ, ಮರಣ ಕಾರಣ ಮಾತ್ರ ವಿಭಿನ್ನ. ಸಾಯುವ ರೀತಿಯು ವೈವಿಧ್ಯಮಯ. ನಿರ್ದೇಶಕರಿಗೆ ನಟ ನಟಿಯರನ್ನು ಬೇರೆ ಬೇರೆ ರೀತಿಯಲ್ಲಿ ಸಾಯಿಸುವ ಹಕ್ಕು ಇದೆ. ಅವರು ನಿಜವಾಗಿ ಸತ್ತಿರುವುದಿಲ್ಲ, ಆದರೆ ಕ್ಯಾನ್ಸರ್ ಕಾಯಿಲೆಯಿಂದ ಸತ್ತರೆ ಅವರು ನಿಜವಾಗಿಯೂ ಬದುಕಿರುವುದಿಲ್ಲ. ಏಡಿಗಂತಿ, ಗಂತಿ, ಅರ್ಬುದ ಇತ್ಯಾದಿ ಹೆಸರಿನ ಕ್ಯಾನ್ಸರ್ ಎಂದರೆ ಏನು? ನಮ್ಮ ಶರೀರವು ಕಣಕಣ ಬೆರೆತು ಬೆಸೆದುದಾಗಿದೆ. ಅದಕ್ಕೆಲ್ಲ ಬೆಳೆಯಲು ಸಾಯಲು ಕ್ರಮ ನಿಯಮಗಳು ಇವೆ. ಈ ಜೀವಕಣ ಎನ್ನುವ ದೇಹ ರಚನೆಯ ಇಟ್ಟಿಗೆ ಇಲ್ಲವೇ ಮಕ್ಕಳು ದಾರಿ ತಪ್ಪಿ ಅಡ್ಡಾದಿಡ್ಡಿ ಬೆಳೆದರೆ ಅದು ಗಂತಿ ರೋಗ. ಅನಿಯಂತ್ರಿತ ರೀತಿಯಲ್ಲಿ ಬೆಳೆಯುವ ಜೀವಕಣಗಳು ಆ ಪ್ರದೇಶದ ಎಲ್ಲಾ ಆರೋಗ್ಯವಂತ ಕಣಗಳಿಗೆ ಯಮಸ್ವರೂಪಿ ಆಗಿರುತ್ತದೆ. ಅಲ್ಲದೆ ಈ ದುರ್ಮಾಂಸ ಬೆಳೆಯುತ್ತಿರುವ ಭಾಗದ ಇತರ ಅಂಗಗಳು ಕೆಲಸ ಮಾಡದಂತೆ ತಡೆಯುತ್ತದೆ. ಅದು ಕ್ಯಾನ್ಸರ್ ಪೀಡಿತರನ್ನು ಸಾವಿನ ಮನೆಯತ್ತ ಕೈ ಹಿಡಿದು ನಡೆಸುತ್ತದೆ. ಸಿಹಿಮೂತ್ರ ರೋಗ ಮತ್ತು ಕ್ಯಾನ್ಸರ್ ಪ್ರಪಂಚದ ರಾಜಧಾನಿ ಭಾರತ ಎಂದು ಹೇಳಲಾಗಿದೆ. ಶ್ವಾಸಕೋಶ, ಪ್ರೋಸ್ಟೇಟ್, ಕರುಳು, ಬಾಯಿ ಕ್ಯಾನ್ಸರ್ಗಳು ಗಂಡಸರಲ್ಲಿ ಬರುತ್ತವೆ. ಪ್ರೋಸ್ಟೇಟ್ ಹೊರತು ಉಳಿದವು ಹೆಂಗಸರಿಗೂ ಬರುತ್ತವೆ. ಅಲ್ಲದೆ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್, ಗರ್ಭಕಂಠ, ಅಂಡಾಶಯ ಕ್ಯಾನ್ಸರ್ಗಳು ಬರುತ್ತವೆ. ಸ್ತನ ಕ್ಯಾನ್ಸರ್ ಅಪರೂಪವಾಗಿ ಗಂಡಸರಲ್ಲೂ ಬರಬಹುದು. ಈ ಕ್ಯಾನ್ಸರ್ಗಳು ಅನುವಂಶೀಯವಾಗಿ ಆದಾಗ ಮಕ್ಕಳ ಕ್ಯಾನ್ಸರ್ ಆಗಿ ಕಾಡುತ್ತದೆ. ಅತಿ ಮಸಾಲೆ, ಅತಿ ಉಪ್ಪು, ಅತಿ ಕೊಬ್ಬು, ಸಂಸ್ಕರಿಸಿದ ಪ್ಯಾಕೆಟ್ ಆಹಾರ ಏಡಿಗಂತಿಗೆ ದಾರಿ ಎನ್ನುತ್ತಾರೆ. ಯಾವುದೇ ಆಹಾರ ಮಿತಿ ಒಳಗೆ ಇದ್ದಾಗ ದೇಹಕ್ಕೆ ಹಾನಿ ಉಂಟು ಮಾಡವು ಎನಿಸುತ್ತದೆ. ದೊಡ್ಡ ಕರುಳಿನ ಆರಂಭದಲ್ಲಿ ಯಾವುದೇ ರೀತಿಯಲ್ಲಿ ದೇಹಕ್ಕೆ ಕೆಲಸಕ್ಕೆ ಬಾರದ ಅಪೆಂಡಿಕ್ಸ್ ಇದೆ. ಇದು ಅಪೆಂಡಿಸೈಟಿಸ್ ಅಲ್ಲದೆ ಕರುಳು ಕ್ಯಾನ್ಸರ್ ಕಾರಕವೂ ಆಗಬಹುದು. ಕ್ಯಾನ್ಸರ್ 60% ತಂಬಾಕು ಸೇವನೆಯಿಂದಲೂ, 20% ಕೆಟ್ಟ ಆಹಾರ ಸೇವನೆಯ ಮೂಲಕ, 20% ಅನುವಂಶಿಕವಾಗಿ ಬರುತ್ತದೆ ಎನ್ನಲಾಗಿದೆ. ಮೊದಲ ಹಂತದಲ್ಲಿ ಇರುವ ಗಂತಿ ರೋಗವನ್ನು ಇಂದು ಗುಣಪಡಿಸಬಹುದು. 3-4ನೆಯ ಹಂತದಲ್ಲಿ ಗುಣ ಸಾಧ್ಯವಿಲ್ಲ. ರೇಡಿಯೇಷನ್ ಥೆರಪಿ, ಕೀಮೋಥೆರಪಿ ಮೂಲಕ ಆರಂಭದಲ್ಲಿ ಚಿಕಿತ್ಸೆ ಫಲಕಾರಿ. ರೋಗ ಬಲಿತ ಮೇಲೆ ಶಸ್ತ್ರಚಿಕಿತ್ಸೆ ಆಗಬೇಕು. ಶಸ್ತ್ರಚಿಕಿತ್ಸೆಯ ಮೂಲಕ ದುರ್ಮಾಂಸದಂತೆ ಬೆಳೆದ ಭಾಗವನ್ನು ಕತ್ತರಿಸಿ ತೆಗೆದರೂ ಅತೀಕಣ ವಿಭಜನೆ ನಿಲ್ಲದೆ ಕ್ಯಾನ್ಸರ್ ಸಾಯುಮಗನೇ ಎಂಬ ತನ್ನ ಕೂಗನ್ನು ಮುಂದುವರಿಸುತ್ತದೆ. ಮೊದಲ ಹಂತದಲ್ಲಾದರೆ 95% ಗುಣ ಸಾಧ್ಯ. 3ನೆಯ ಹಂತದ ಬಳಿಕ ಯಮದೂತರು ಯಾವ ತಜ್ಞ ವೈದ್ಯರ ಮಾತನ್ನೂ ಕೇಳುವಂತೆ ಕಾಣುವುದಿಲ್ಲ. ಜಗತ್ತಿನಲ್ಲಿ ಆಗುತ್ತಿರುವ ಒಟ್ಟು ರೋಗ ಸಾವುಗಳಲ್ಲಿ 13% ಗಂತಿ ರೋಗದಿಂದ ಆಗುವುದಾಗಿದೆ. ಮಹಿಳೆಯರ ಕ್ಯಾನ್ಸರ್ಗಳಿಗೆ ಈಗ ತಡೆ ಲಸಿಕೆಗಳು ಬಂದಿವೆ. 9ರಿಂದ 14 ವರ್ಷದ ನಡುವಣ ಹುಡುಗಿಯರಿಗೆ ಈ ಲಸಿಕೆ ನೀಡುವುದರಿಂದ ಬಸಿರು ಚೀಲ, ಬಾಯಿ ಕ್ಯಾನ್ಸರ್, ಅಂಡಾಶಯ ಕ್ಯಾನ್ಸರ್ ಬರುವುದಿಲ್ಲ ಎನ್ನಲಾಗಿದೆ. ಈ ಲಸಿಕೆಯು ಮುಂದಿನ ದಿನಗಳಲ್ಲಿ ವ್ಯಾಪಕ ಯಶಸ್ಸು ಕಂಡು ಹೆಣ್ಣು ಮಕ್ಕಳ ಕ್ಯಾನ್ಸರ್ ಹೊರೆಯನ್ನು
50% ಇಳಿಸುತ್ತದೆ ಎಂದು ನಂಬಲಾಗಿದೆ. ಲಸಿಕೆ ಕಾರಣದಿಂದ ದೊಡ್ಡಮ್ಮ ಸಿಡುಬು, ಅಂಗವೈಕಲ್ಯಕಾರಕ ಸಾಂಕ್ರಾಮಿಕ ರೋಗಗಳು ಇಂದು ಇಲ್ಲವಾಗಿದೆ. ಭಾರತದಲ್ಲಿ ಪ್ರತಿ ವರ್ಷ 13.92 ಲಕ್ಷ ಜನರು ಕ್ಯಾನ್ಸರ್ಗೆ ತುತ್ತಾಗಿ ಅವರಲ್ಲಿ 8.5 ಲಕ್ಷ ಜನರು ಸಂಬಂಧಿಕರ ಸಂಬಂಧ ಕಡಿದುಕೊಂಡು ಹೋಗುತ್ತಾರೆ. ಕರ್ನಾಟಕದಲ್ಲಿ ಪ್ರತಿ ವರ್ಷ 87,500 ಜನರು ಕ್ಯಾನ್ಸರ್ ಬಾಧೆಗೀಡಾಗಿ ಅವರಲ್ಲಿ 25,700 ಜನರು ಇಲ್ಲಿನ ಮನೆ ಬಿಟ್ಟು ಮೇಲೆಲ್ಲೋ ಇದೆ ಎನ್ನಲಾದ ಮನೆಗೆ ಹೊರಟು ಹೋಗುತ್ತಾರೆ. ಬೆಂಗಳೂರು ನಗರವೊಂದರಲ್ಲೇ 14,700 ಮಂದಿ ಪ್ರತಿ ವರ್ಷ ಅರ್ಬುದ ಬಂದು ಅವರಲ್ಲಿ 3,600 ಜನರು ಆಯುಷ್ಯ ವಂಚಿತರು ಆಗುತ್ತಿದ್ದಾರೆ. ನಮ್ಮ ಜೀವಕೋಶಗಳ ಉತ್ಪಾದನಾ ಪ್ರಯೋಗಶಾಲೆ ಬೆನ್ನುಮೂಳೆಯಲ್ಲಿ ಇದೆ. ತೀವ್ರ ಕ್ಯಾನ್ಸರ್ನಲ್ಲಿ ಅಸ್ಥಿ ಮಜ್ಜೆಯನ್ನು ಬದಲಿಸುತ್ತಾರೆ. ಆಧುನಿಕ ಮತ್ಪದ್ಧತಿ ಬೆಳವಣಿಗೆಯಲ್ಲಿ ಎಲ್ಲವೂ ಸಾಧ್ಯ. ಮೂತ್ರಪಿಂಡ 2 ಇವೆ. ಪಿತ್ತಕೋಶ ವಿಶಾಲವಾಗಿದೆ. ಶ್ವಾಸಕೋಶ ಹರಡಿಕೊಂಡಿದೆ. ಇವುಗಳು ಕ್ಯಾನ್ಸರ್ ಬಾಧೆಗೆ ಒಳಗಾದರೆ ಒಂದು ಭಾಗವನ್ನು ತೆಗೆದರೂ ಮನುಷ್ಯ ಬದುಕಿಕೊಳ್ಳುತ್ತಾನೆ. ಸರ್ವಿಕ್ ಎನ್ನುವುದು ಯೋನಿನಾಳವು ಬಸಿರು ಚೀಲಕ್ಕೆ ಸಂಪರ್ಕ ಪಡೆಯುವ ಭಾಗ. ಬಸಿರು ಚೀಲದ ಬಾಯಿಯ ಆರೋಗ್ಯ ಕೆಟ್ಟಲ್ಲಿ ಕ್ಯಾನ್ಸರ್ ಕಣಗಳು ಆಯುಷ್ಯಕ್ಕೆ ದಿಡ್ಡಿ ಬಾಗಿಲು ಹಾಕಿಬಿಡುತ್ತದೆ. ಸಂತಾನ ಭಾಗ್ಯ ಬಾಧಿಸಲ್ಪಡುತ್ತದೆ. ಆಹಾರ ಭಾಗ್ಯ ಸಹ ಈಗ ಸರ್ಕಾರದಿಂದ ಲಭ್ಯವಿದೆ. ಕೆಲವು ಲಘು ವ್ಯಾಯಾಮಗಳು ಕೂಡ ದೇಹದ ಆರೋಗ್ಯ ಕಾಪಾಡಲು ಸಹಾಯಕವಾಗಿರುತ್ತದೆ. ದೇಹದ ಮೇಲೆ ನಿಯಂತ್ರಣ ಇದ್ದರೆ ಅನಿಯಂತ್ರಿತ ಕಣಗಳ ಬೆಳವಣಿಗೆ ತಡೆಯಬಹುದು. ಆ ಮೂಲಕ ಮುಂದೊಂದು ದಿನ ಕ್ಯಾನ್ಸರ್ ಅನ್ನೇ ಮಸಣದಲ್ಲಿ ಗೋರಿ ಮಾಡಬಹುದು. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.